ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ಕ್ಷೇತ್ರದಲ್ಲಿ 96.96% ಮತದಾರರ ಮ್ಯಾಪಿಂಗ್ ಪೂರ್ಣ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ. ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ. ಬೈಲಹೊಂಗಲ ಜೂನ್ 25 ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಮತದಾರರ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯದ ಅಂಗವಾಗಿ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,96,071 ಮತದಾರರ ಪೈಕಿ 96.96% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ತಿಳಿಸಿದರು. ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ 97,251 ಪುರುಷ ಮತದಾರರು, 98,824 ಮಹಿಳಾ ಮತದಾರರು ಹಾಗೂ 7 ತೃತೀಯ ಲಿಂಗಿ ಮತದಾರರು ಸೇರಿದಂತೆ ಒಟ್ಟು 1,96,071 ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದರು. ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹಾಗೂ ಮತದಾರರ ಪಟ್ಟಿಯ ನಿಖರತೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಈ ಕಾರ್ಯದಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಒದಗಿಸುವಂತೆ ಮನವಿ ಮಾಡಿದರು. ಈವರೆಗೆ ಸುಮಾರು 40,000 ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗಿದ್ದು, ಕ್ಷೇತ್ರದಲ್ಲಿ ಎನ್ಪಿಆರ್ ಮ್ಯಾಪಿಂಗ್, ಆಧಾರ್ ಲಿಂಕಿಂಗ್ ಹಾಗೂ ಅಗತ್ಯ ದಾಖಲೆಗಳ ಸಂಗ್ರಹಣೆ ಕಾರ್ಯ ಮುಂದುವರೆದಿದೆ ಎಂದು ತಿಳಿಸಿದರು. ಮತದಾರರ ಅರ್ಜಿಗಳನ್ನು ಆನ್ಲೈನ್ಗೆ ಅಪ್ಲೋಡ್ ಮಾಡುವ ಕಾರ್ಯವೂ ಪ್ರಗತಿಯಲ್ಲಿದ್ದು, ಇದುವರೆಗೆ ಸುಮಾರು 70,000 ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಡಿ ಇದುವರೆಗೆ ಯಾವುದೇ ಹೊಸ ಮತದಾರರನ್ನು ಸೇರ್ಪಡಿಸಿಲ್ಲ ಹಾಗೂ ಯಾವುದೇ ಮತದಾರರ ಹೆಸರನ್ನು ತೆಗೆದು ಹಾಕಿಲ್ಲ. ಹೀಗಾಗಿ ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಸದಾಶಿವ ಮಜ್ಜಿಗೆ ಹಾಗೂ ನಗರಸಭೆ ಪೌರಾಯುಕ್ತ ಭಾಗ್ಯಶ್ರೀ ಉಪಸ್ಥಿತರಿದ್ದರು. ವರದಿ ಸಮೀರ್ ಮುಲ್ಲಾನವರ, ತಾಲೂಕು ವರದಿಗಾರರು, ಬೈಲಹೊಂಗಲ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನೋಟಿಸ್ ಬಂತು ಅಥವಾ ಏನಾದರೂ ಡಿಸ್ಪೋಸಲ್ ಫೇಸ್ ಎಲ್ಲ ಅವ್ರು ಬಂದ್ರೆ ಹೆದರುವ ಚಿಂತೆ ಇದೆ. ನೋಟಿಸ್ ಬಂತಂದ್ರೆ ಏನೂ ವರಿ ಇಲ್ಲ. ನಾವು ಸಿಟಿಜನ್ಶಿಪ್ ಕಸ್ಕೊಂಡಿಲ್ರಿ, ನಿಮ್ದು ವೋಟಿಂಗ್ ಪವರ್ನು ನಾವು ಕಸ್ಕೊಂಡಿಲ್ಲ. ಜಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ER ಅವ್ರನ್ನ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ಕರೆಕ್ಟ್ ಆಗಿ ನೀವು ಇದ್ರಂದ್ರೆ ಅದನ್ನ ನಾವು ನಿಮ್ದ ಮತದಾರ ಪಟ್ಟಿಯಲ್ಲಿ ಮತ್ತೆ ನಾವು ನಿಮ್ಗೆ ತರೋ ವ್ಯವಸ್ಥೆನ ಮಾಡ್ತೀವಿ. ನೋಟಿಸ್ ಬಂದ್ರೆ ಯಾರು ಹೆದರ್ಬೇಕಾಗಿದೆ.